ನೀವು ನೋಡ್ತಾ ಇರೋದು ಬರೀ ಸಿನಿಮಾ ರಿಲೀಸ್ ಡೇಟ್ ಅಲ್ಲ, ಇದು ಇಂಡಿಯನ್ ಸಿನಿಮಾ ಇತಿಹಾಸದ ಅತಿ ದೊಡ್ಡ ಡೆತ್ ವಾರ್. ಒಂದ್ ಕಡೆ 1,000 ಕೋಟಿ ಬಾಚಿದ ರಣವೀರ್ ಸಿಂಗ್ ಅವರ ದುರಂಧರ್ 2, ಇನ್ನೊಂದ್ ಕಡೆ ದೇಶವೇ ಕಾಯುತ್ತಿರುವ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಮಾರ್ಚ್ 19ಕ್ಕೆ ಚಿತ್ರಮಂದಿರಗಳಲ್ಲಿ ಬೆಂಕಿ ಬೀಳೋದು ಗ್ಯಾರಂಟಿ. ಆದರೆ ಶಾಕಿಂಗ್ ವಿಷಯ ಏನಂದ್ರೆ, ಈ ಯುದ್ಧದಲ್ಲಿ ಒಬ್ಬರು ಗೆಲ್ತಾರೆ, ಇನ್ನೊಬ್ಬರು ಸರ್ವನಾಶ ಆಗೋದು ಖಂಡಿತ. ಯಾರು ಉಳಿತಾರೆ, ಯಾರು ಅಳಿತಾರೆ ಅನ್ನೋದನ್ನ ನೋಡ್ಬೇಕು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾತು. ಮೊದಲು ಮಾತಾಡೋಣ ಆದಿತ್ಯ ಧರ್ ನಿರ್ದೇಶನದ ದುರಂಧರ್ 2 ಬಗ್ಗೆ. ಮೊದಲ ಭಾಗ 1,300 ಕೋಟಿ ಗಳಿಸಿ ಬಾಲಿವುಡ್ನ ಸರ್ವಕಾಲಿಕ ದಾಖಲೆ ಬರೆದಿದೆ. ಈಗ ಪಾರ್ಟ್ 2 ನಲ್ಲಿ ರಣವೀರ್ ಸಿಂಗ್ ಜೊತೆ ಸಂಜಯ್ ದತ್ ದ ಜಿನ್ ಅನ್ನೋ ಭಯಾನಕ ಪಾತ್ರಕ್ಕೆ ಬರ್ತಿದ್ದಾರೆ. ಇತ್ತೀಚೆಗೆ ಲೀಕ್ ಆದ ಶೂಟಿಂಗ್ ವಿಡಿಯೋ ನೋಡಿದ್ರೆ ಇದು ಬರೀ ಸಿನಿಮಾ ಅಲ್ಲ, ರಿಯಲ್ ವಾರ್ ತರ ಇದೆ. ಪಾಕಿಸ್ತಾನದ ಲಯಾರಿಯಲ್ಲಿ ನಡೆಯೋ ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸ್ ಇಡೀ ಸಿನಿಮಾದ ಹೈಲೈಟ್. ಆದಿತ್ಯ ಧರ್ ಅವರ ರಿಯಲಿಸ್ಟಿಕ್ ಮೇಕಿಂಗ್ ಮತ್ತು ರಣವೀರ್ ಸಿಂಗ್ ಅವರ ಎನರ್ಜಿ ಈ ಸಿನಿಮಾವನ್ನು ಹಿಂದಿ ಬೆಸ್ಟ್ ನಲ್ಲಿ ಅನ್ಸ್ಟಾಪಬಲ್ ಮಾಡಿದೆ. ಆದರೆ ಎದುರಾಳಿ ಯಾರು ಗೊತ್ತಾ? ಕೆಜಿಎಫ್ ನಂತರ 4 ವರ್ಷ ಗ್ಯಾಪ್ ತಗೊಂಡು ಬರ್ತಿರೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಕೇವಲ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ, ಇದು ಅಂತಾರಾಷ್ಟ್ರೀಯ ಮಟ್ಟದ ಡಾರ್ಕ್ ಆಕ್ಷನ್ ಡ್ರಾಮಾ. ಯಶ್ ಅವರ ಹೊಸ ಲುಕ್, ಆ ಸ್ವ್ಯಾಗ್ ಮತ್ತು ನಯನತಾರಾ, ಕಿಯಾರಾ ಅಡ್ವಾಣಿ ಅವರಂತ ಬಿಗ್ ಸ್ಟಾರ್ ಕಾಸ್ಟ್ ಆಗಿರೋ ಚಿತ್ರ. IMDb ಪ್ರಕಾರ 2026 ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಲಿಸ್ಟ್ ನಲ್ಲಿ ಟಾಕ್ಸಿಕ್ ನಂಬರ್ 1 ಸ್ಥಾನದಲ್ಲಿದೆ. ಕನ್ನಡಿಗರ ಹೆಮ್ಮೆ ಯಶ್ ಅವರನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ಅನ್ನೋದು ಇಡೀ ಇಂಡಿಯಾಗೆ ಗೊತ್ತು. ಈಗ ಅಸಲಿ ವಿಚಾರಕ್ಕೆ ಬರೋಣ. ರಾಮ್ ಗೋಪಾಲ್ ವರ್ಮಾ ಅವರಂತ ನಿರ್ದೇಶಕ ದುರಂಧರ್ 2 ರಿಯಲಿಸ್ಟ್ ಆಗಿದೆ, ಟಾಕ್ಸಿಕ್ ಕೇವಲ ಸ್ಟೈಲ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಒಮ್ಮೆ ಯಶ್ ಎಂಟ್ರಿ ಕೊಟ್ರೆ ಸಾಕು, ಉಳಿದವರೆಲ್ಲ ಸೈಡ್ ಲೈನ್ ಆಗ್ತಾರೆ. ಒಂದೇ ದಿನ 2 ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರೋದ್ರಿಂದ ಶೋಗಳ ಹಂಚಿಕೆಯಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಟಾಕ್ಸಿಕ್ ಹವಾ ಇದ್ರೆ, ನಾರ್ತ್ ಇಂಡಿಯಾದಲ್ಲಿ ದುರಂಧರ್ ಕ್ರೇಜ್ ಇದೆ. ಅದಕ್ಕಾಗಿಯೇ ಡಕಾಯತ್ ಸಿನಿಮಾ ಈಗಾಗಲೇ ತನ್ನ ಡೇಟ್ ಬದಲಾಯಿಸಿ ಓಡಿ ಹೋಗಿದೆ. ಮಾರ್ಚ್ 19ಕ್ಕೆ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಆಗೋದು ಗ್ಯಾರಂಟಿ. ಇದು ರಿಯಲಿಸಂ ಮತ್ತು ಮಾಸ್ ನಡುವಿನ ಹೋರಾಟ. ರಣವೀರ್ ಸಿಂಗ್ ರಿವೆಂಜ್ ತಗೋತಾರಾ ಅಥವಾ ಯಶ್ ತನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊಳ್ತಾರ? ನೀವು ಯಾವ ಸಿನಿಮಾಗೆ ಫಸ್ಟ್ ಶೋ ಹೋಗ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗೆ ಫಾಲೋ ಮಾಡಿ. ಆಸ್ ಯೂಶುವಲ್ ಮತ್ತೆ ಭೇಟಿಯಾಗೋಣ. ಚೆಲುವೆಯ ನೋಟ ಚೆನ್ನ